ನೋಡ್ರಿ ಇವತ್ತು ಮಾರ್ನಿಂಗ್ ನಂದು ಡೋಕ್ಳಾ ಐತಿ. ಅಶ್ವಿನಿ ಮಮ್ಮಿ ಮಾಡ್ಯಾರ. ಇವತ್ತು ಬೆಳಗ್ಗೆ ಮಾರ್ನಿಂಗ್ ನಾಷ್ಟಕ್ಕೆ ಬಂದಿದ್ದು ಅವ್ರ ಮನೆಗೆ. ಮಸ್ತ್ ಆಗೈತೆ ರೀ. ನಮ್ದು ತಿರುಗಿ ಮುಗೀತು, ನೀವು ತೋರ್ಸೋಕ್ಕೆ ಆಗಿಲ್ಲ. ಹಾಂ, ನಂದು ಮುಗೀತು. ಇವತ್ತು ಮಧ್ಯಾಹ್ನ ಊಟ ಇಲ್ಲೇ ಐತ್ರಿ ನಮ್ದು. ನೋಡ್ರಿ, ನಂಗೆ ರೆಡಿ ಮಾಡತ್ತಾರ ಇಬ್ರು ಮಾಮಿಗಳು ಕುತ್ಕೊಂಡು ಫುಲ್ ಮಜಾ ಮಾಡತ್ತಿ. ಇವತ್ತು ನನ್ನ ಡ್ರೀಮ್ ಇತ್ತು ಹಿಂಗೆ ಹಾಕೊಂಡು ಮಹಾರಾಷ್ಟ್ರೀಯನ್ ಸ್ಟೈಲ್. ನಾನು ಒಂದು ಸತಿ ಮಾಡಿಸ್ಕೊಂಡಿದ್ದೆ ವೈಷ್ಣವಿ ಕಡೆ ಸಿಂಪಲಾಗಿ ಮಾಡಿಸ್ಕೊಂಡಿದ್ದೆ. ಬಟ್ ಹಿಂಗೆ ಓವರಾಗಿ ಜ್ಯುವೆಲ್ಲರ್ಸ್ ಹಾಕೊಂಡು ಹಿಂಗೇನೋ ಮಾಡ್ಕೊಂಡಿದ್ದಿಲ್ಲ. ಮಾಮಿ ಕಡೆ ಎಲ್ಲ ಇದ್ದು, ಅದಕ್ಕೆ ಮಾಮಿ ಮಾಡ್ಲಿಕ್ಕತ್ತಾರ, ನನಗೆಲ್ಲ ರೆಡಿ ಮಾಡ್ಲಿಕ್ಕತ್ತಾರ ಅವರು. ಮಸ್ತ್ ಅಜುನ್ ಹಾಯ್ ಮೇಕಪ್. ಹಾಂ, ಇನ್ನೂ ಮೇಕಪ್ ಅದ ನೋಡ್ರಿ. ನಿಂದ್ರಿ, ನಾನು ನೋಡ್ತೀನಿ ನಾ ಹೆಂಗೆ ಕಾಣತ್ತೀನಿ ಮಿರರ್ ಒಳಗೆ. ವಾವ್, ಸೇಮ್ ನಮ್ಮ ಮಹಾರಾಷ್ಟ್ರೀಯನ್ ಗತಿ ಕಾಣತ್ತೀನಿ ರೀ. ಇನ್ನೊಂದು ಟಿಕ್ಲಿ ಹಚ್ಬೇಕಾ. ನನಗಿಂತ ದೊಡ್ಡ ಮುಗ್ಬಟ್ಟು ಹಾಕೊಳ್ಳೋದು ಭಾಳ ಇಷ್ಟ ಐತಿ. ಆ್ಯಕ್ಚುಲಿ ನಂಗಿಂತ ಮುಗ್ಬಟ್ಟು ನಂಗೆ ಭಾಳ ಇಷ್ಟ ರೀ, ದೊಡ್ಡದು. ನಮ್ಮ ಮದುವೆ ಒಳಗೆ ಹಾಕೊಂಡಿದ್ದೆ, ಬಟ್ ಸಣ್ಣದಿತ್ತು ನನ್ನ ಕಡೆ, ಅಷ್ಟು ಚಂದ ಕಾಣಲಿಲ್ಲ. ಆದರೂ ಚಂದ ಕಾಣತಿತ್ತು. ಇದು ನಂಗೆ ಇಂಥ ತೊಗೊಳೋದು ಭಾಳ ಇಷ್ಟ ಐತಿ ರೀ. ನಾ ಹುಡುಕ್ಯಾಡಿದೆ ಮುಂಬೈದಾಗಿದೆ, ಸಿಗಲಿಲ್ಲ ನನಗೆ ಎಲ್ಲೂ. ಇದು ಬ್ಲೌಸ್ ಇಲ್ರಿ ನನ್ನ ಕಡೆ. ಡ್ರೆಸ್ ಮೇಲೆ ಬ್ಲೌಸ್ ಮಾಡಿವಿ ನಾವು. ಇದು ಅಶ್ವಿನಿ ಮಾಮಿಯರ್ದ್ರಿ ಸಾರಿ, ಫ್ರೀ ಸೈಜ್ ಇತ್ತು. ಸೊ ಅದಕ್ಕೆ ಹಾಕೊಂಡೆ ನಾನು. ಹಾಕೊಂಡ್ರಂದ್ರೆ ಅದಕ್ಕೆ ಹಾಕೊಂಡ್ಬಿಟ್ಟೆ. ಈ ಫೋಟೋ ಶೂಟ್ ಮಾಡ್ತೀವಿ ಮಸ್ತ್. ಬ್ಲೌಸ್ ಅಂತ ತಂದಿಲ್ಲ ನೋಡ್ರಿ, ನಾನು ಹುಚ್ಚು. ನನ್ನ ಕಡೆ ಇಷ್ಟು ಏನೂ ಇಲ್ಲೇ ಇಲ್ಲ ರೀ. ಇದು ಇಲ್ಲ, ನತ್ತಿಲ್ಲ, ಜ್ಯುವೆಲ್ಲರ್ಸ್ ಇಲ್ಲ ನನ್ನ ಕಡೆ. ಹೆಂಗೇನು ಇವನ್ ತಲೆಯೊಳಗೆ ಹಾಕೊಳ್ಳುವಂಥವು ಏನೂ ಫ್ಲವರ್ಸು ಇಲ್ಲ. ಜಸ್ಟ್ ಸಿಂಪಲ್ ಮಾಡ್ಕೊಂಡಿದ್ದೆ ನಾನು. ಹಾಂ, ವಾವ್. ಮಸ್ತ್ ನೋಡ್ರಿ, ಇಬ್ರು ಮಾಮಿಗಳು ನಂಗೆ ಮೇಕಪ್ ಮಾಡತ್ತಾರ. ಇಲ್ಲಿ ಇವ್ರು ಮೇಕಪ್ ಮಾಡ್ತಾರ, ನಂಗೆ ಇವ್ರು ರೆಡಿ ಮಾಡತ್ತಾರ. ಎಲ್ಲ ಇಟ್ಕೊಂಡಾರಿಪ್ಪ ಅವ್ರು. ನಮ್ಮ ಕಡೆ ಹಿಂಗೇನು ಇಲ್ಲೇ ಇಲ್ಲ. ನಾನು ಇಟ್ಕೋತೀನಿ ನಿನ್ನ ಮ್ಯಾಲೆ ಅಂತ. चंद्रकोर भेटलं. ನಾವು ಊಟ ಟೈಮ್ ಆಗಿತ್ತು, ಊಟ ಬಿಟ್ಟಿದ್ದನ್ನೆಲ್ಲ ಮಾಡ್ಕೊಂಡು ಕೂತಿದ್ವಿ ಕೆಲಸ. ನೋಡ್ರಿ ಎಷ್ಟು ಇಟ್ಕೊಂಡಾರ ಅವರೆಲ್ಲ. ಕಟ್ಟುಗಳು ಎಲ್ಲ ಆತೈತ್ರಿ. ಮದ್ವೆ ಆಗ್ಬಿಟ್ರಿ, ಈಗ ಮೇಕಪ್ ಮಾಡ್ಕೊಳತ್ತಿದ್ ನೋಡ್ರಿ. ಮತ್ತೆ ಮಾಡ್ಕೊಂಡೇ ಇಲ್ಲ. ಎಲ್ಲ ಒಂದು ಬಾಕ್ಸ್ ಒಳಗೆ ಎಲ್ಲ ಹಾಕಿಟ್ಬಿಟ್ರೆ ಅವ್ರು ಏನೇನು ಬೇಕೆಲ್ಲ ಅಲ್ರಿ. ಮಸ್ತ್ ಅವ್ರದ್ದು ಫುಲ್ ಇದು ನೋಡ್ರಿ, ವಾರ್ಡ್ರೋಬ್ ಹೆಂಗೈತಿ ಫುಲ್ ಎಲ್ಲ ಮೇಕಪ್ ಬೇಕು. ನಾ ಹೆಂಗೆ ಕಾಣತ್ತೀನಿ ನೋಡ್ರಿ, ತೋರಿಸ್ತೀನಿ ಫೈನಲ್ ಲುಕ್ ಹೆಂಗೆ ಕಾಣತ್ತೀನಿ ಅಂತ ಹೇಳಿ. ವಾವ್, ಸೇಮ್ ಮಹಾರಾಷ್ಟ್ರೀಯನ್ ಗತೆ ಕಾಣತಿಲ್ರಿ ನಾನು. ವಾವ್, ಮಸ್ತ್ ರೆಡಿ ಆದ ನೋಡ್ರಿ. ಬ್ಲೌಸ್ ಒಂದಿಂದ ಕರೆಕ್ಟ್ ಇರ್ತಿತ್ರಿ. ಮಸ್ತ್ ಕಾಣತೀನಲ್ರಿ, ಮಸ್ತ್ ರೆಡಿಯಾಗಿ ನೋಡ್ರಿ. ನಾದ್ರು ಫುಲ್ ಮಾಮಿಗಳು ರೆಡಿ ಮಾಡ್ಯಾರ ನೋಡಿದ್ರಿ. ಮಸ್ತ್ ಕಾಣತೀನಿ. ಬರೀ ಹೋಗುನ್ ಹೊರಗೆ ಹೆಂಗೆ ಕಾಣಕತ್ತೀನಿ ಹೇಳ್ರಿ, ಕಮೆಂಟ್ ಒಳಗೆ ತಿಳಿಸಿ. ನನ್ನ ಡ್ರೀಮ್ ಇತ್ತು ಹಿಂಗೆ ಮಾಡಿಸ್ಕೋದು. ಆಯ್ತು, ಎಲ್ಲದಾರ ಇವ್ರು ನೋಡು. ನೋಡಿದ್ರಿ ನಾ ಹೆಂಗೆ ಕಾಣತೀನಿ. ಇನ್ನೊಂದಿಷ್ಟು ಫುಲ್ ಆಗ್ಬೇಕಿತ್ತು. ಆ್ಯಕ್ಚುಲಿ ಕೈ ಒಳಗೆ ಬಳಿ ಇಲ್ಲ. ಇದು ಆ್ಯಕ್ಚುಲಿ ನಾನು ಡ್ರೆಸ್ ಹಾಕೊಂಬಂದಿದ್ದೆ ರೀ, ಅದೇ ಡ್ರೆಸ್ ಮೇಲೆ ನಂಗೆ ರೆಡಿ ಮಾಡ್ಯಾರ. ವಾವ್, ಮಸ್ತ್ ಕಾಣತೀನಿ ನಾನು. ಚಂದ ಕಾಣತೀನಲ್ರಿ. ಇದು ಮಸ್ತ್ ಇದೆ, ಮತ್ತೆ ನಂಗೆ ಭಾಳ ಇಷ್ಟ ನೋಡ್ರಿ. ನಮ್ಮ ಮನೆಯೊಳಗೆ ಸ್ಪೆಷಲ್ ಇವತ್ತು ಮಾಮಿ, ಅಶ್ವಿನಿ ಮಾಮಿ ಊಟ ಮಾಡ್ಯಾರ ಇವತ್ತು. ಪನ್ನೀರ್ ಪಲ್ಯ ಮತ್ತು ಸಾಂಬಾರು, ದಾಲ್ ಸಾರು, ಇಲ್ಲಿ ಜೀರಾ ರೈಸ್. ಹಾಂ, ಅಲ್ಲಿ ಕೂತಾನ್ರಿ ದಂಡಿಗೆ ಹೋಗಿ. ಅವ್ನು ಸುಂಬಳ ಆತೈತೆ ಮುಗಿದಾಗ, ಅದಕ್ಕೆ ದಂಡಿಗೆ ಹೋಗಿ ಕೂತಾನ್ರಿ. ಹಾಂ, ಅದ ಎಲ್ಲರಿಗೂ ಹಚ್ಕೊಡತ್ತಾರ. ಊಟ ಮಾಡ್ಲಕತ್ತೀವಿ ನಾವು. ನೋಡಿದ್ರಿ, ಚಪಾತಿ ಮತ್ತು ಸ್ಯಾಲೆಡ್, ಪನ್ನೀರ್ ಭಾಜಿ ಆ್ಯಂಡ್ ದಿಸ್ ಶ್ರೀಖಂಡ, ಜೀರಾ ರೈಸ್. ಊಟ ಮಾಡಿ ನಿಮ್ಗೆ ಆಮೇಲೆ ಸಿಗ್ತೀವಿ. ನಾವು ಈಗ 3 ಜನ ಮಾಮಿ ಮತ್ತು ನಾನು ಕೂಡಿ ಡಿ ಮಾರ್ಟಿಗೆ ಬಂದೀವಿ.
ಇಲ್ಲದ ನೋಡ್ರಿ ಡಿ ಮಾರ್ಟ್, ಬದ್ಲಾಪುರ ಡಿ ಮಾರ್ಟ್ ಇದೆ. ಇಲ್ಲಿ ಸ್ವಲ್ಪ ಸಾಮಾನು ತೊಗೊಳೋದೈತೆ ನನಗೆ, ಅದಕ್ಕೆ ಬಂದಿನಿ ನಾನು. ಏನೋ ಫುಲ್ ಸಸ್ತಾ ಇರ್ತಾವಂತ ಚಾಪಿಂಗ್ ಬೋರ್ಡ್ ಮತ್ತು ಕಡಾಯಿ ಅವೆಲ್ಲ ತೊಗೊಳೋದೈತಿ, ಅದಕ್ಕೆ ಬಂದೆ ರೀ ನಾ ಇಲ್ಲಿ. ನೋಡ್ರಿ ಇನ್ನೂ ಆಗ್ಲಿಕ್ಕತ್ತಾವ ಬಿಲ್ಡಿಂಗ್ಸ್, ಕನ್ಸ್ಟ್ರಕ್ಷನ್ ನಡೆದಾವ ಇನ್ನೂ. ಇವೆಲ್ಲ ಗಾಡಿ ಈ ಕಡೆದ. ಪಿಜ್ಜಾ ಓಕೆ, ಪಿಜ್ಜಾದು ಇಲ್ಲೇ ಅದ ನೋಡ್ರಿ. ಏನೇನ್ರಿಪ್ಪ ದೊಡ್ಡ ಜಾಗನೇ ಐತದ ಅನ್ಸ. ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಐತ್ರಿ, ಮಸ್ತ್ ಹಿಡ್ದಾರ ಬಿಡ್ರಿ ಇವ್ರು. ಒಂದು ಎ ಸಿ ಅದ ರೀ, ಅಂದದ ನೋಡ್ರಿ. ಇಷ್ಟು ಸಾಮಾನು ತೊಗೊಂಡಿವಿ, ಇಲ್ಲೇ ತೊಗೊಂಡು ಈಗ ಇಲ್ಲಿ ಬಿಲ್ಲಿಂಗ್ ಸೆಕ್ಷನ್ಗೆ ಬಂದೀವಿ. ಇಲ್ಲಿ ನಿಂತಾರ, ಕಡೆವ ನಿಂತಾರ ನೋಡ್ರಿ. ನಮ್ಮ ಮನೆಗೆ ಇವತ್ತು ಸಾಬುದಾನಿ ವಡ ಮಾಡ್ಯಾರ, ಮಸ್ತ್. ಹೆಂಗಾಗದ ಟೇಸ್ಟ್ ಮಾಡಿ ಹೇಳು. ಸೂಪರ್ ಆಗೈತೆ, ಹೋಟೆಲ್ದಾಗಿದ್ದಾಗ ಆಗಿದ್ದಿರೋದು, ಮಸ್ತ್ ಆಗಿದೆ. ಮತ್ತು ಅದ್ರ ಜೊತೆಗೆ ಫ್ರೂಟ್ಸ್, ಇದು ಗ್ರೇಪ್ಸ್ ಟೈಪ್ ಬರ್ತೈತಿ, ಇದು ನನ್ನ ಫೇವ್ರೇಟ್. ಆ್ಯಂಡ್ ಇದು ಪೇರು, ಶೇಬು, ಇದು ಪಿಯರ್ ಏನೋ ಅಂತಾರಲ್ಲ, ಅದಾಗ ಕನ್ನಡದಾಗ ಏನಂತಾರೆ ಗೊತ್ತಿಲ್ಲ ರೀ, ಒಟ್ಟು ಅದು ಹಣ್ಣು, ಒಟ್ಟು ಫ್ರೂಟ್ಸ್ ವಿತ್ ಸಾಬುದಾನಿ ವಡ. ಮಸ್ತ್ ಆಗ್ಯದಲ್ಲ. ನಾನು ಯಾವ ನಾನು ತಿನ್ಸಾಕ ಹಚ್ಚಿದ್ರಿ ಇವಂಗೆ, ಹೌದಾ? ನನ್ನ ಫೇವ್ರೇಟ್ ನೋಡ್ರಿ ಇವು. ನಮ್ಮ ಕಡೆ ಸಿಗಲ್ರಿ ಇವು. ಸಿಗ್ತಾವು, ನಾವು ಏ ಇಲ್ಲ, ನಾನು ನೋಡೀನಿ ಬಜಾರ್ದಾಗ. ನನ್ನ ಫೇವ್ರೇಟ್ ಇದು, ನಾನು ತಿಂದು ಆಮೇಲೆ ಸಿಗ್ತೀನಿ ರೀ. The next morning. ಗುಡ್ ಮಾರ್ನಿಂಗ್ ಗೈಸ್. ಸೊ ನಾವು ಇವತ್ತು ಊರಿಗೆ ಹೊಂಟೀವಿ, ನಮ್ಮ ಊರಿಗೆ ಬಿಜಾಪುರಕ್ಕೆ. ಇವತ್ತು ಲಾಸ್ಟ್ ಡೇ ಮುಂಬೈ ಒಳಗಿರೋದು. ಮಾರ್ನಿಂಗ್ ಈಗ ಎಷ್ಟು ಗಂಟೆ ಆಗೈತೆ ಅಂದ್ರೆ 4:30 ಆಗೈತೆ ರೀ. ಈಗ ಎದ್ದಾರಿ ಇನ್ನೆಲ್ಲರೂ ಮಕ್ಕೊಂಡಾರ, ಅಜ್ಜಿ ಮತ್ತು ಇವು ನಾನು ಮತ್ತು ಮಾಮ ಎದ್ದೀವಿ. ಇವ್ರು ಇಲ್ಲಿ ಚಪಾತಿ ಮಾಡಾಕತ್ತಾರ ನಮಗೋಸ್ಕರ ನೋಡ್ರಿ. ಮಾರ್ನಿಂಗ್ ಇವರು 3 ಗಂಟೆಗೆ ಎದ್ದಾರಿಪ್ಪ, ಜಲ್ದಿ ಎದ್ದು ಚಪಾತಿ ಮಾಡಿ ಮತ್ತು ಪಲ್ಯ ಮಾಡ್ಯಾರ. ನಾವು ಫಾಸ್ಟ್ ಅದಾರಿ ಇವ್ರು ಚಪಾತಿ ಮಾಡಾಕ. ಕಳ್ಳ ತುಂಬಲ್ಲ ಕನ್ನಡ ಕಳ್ಸಿ ನೋಡ್ರಿ, ನಾವು ಬರೋನವ್ರಿಗೆ ಕನ್ನಡ ಅರ್ಥ ಆಗತೈತೆ ಅವ್ರಿಗೆ ನಾವು ಮಾತಾಡಿದ್ದು ನೋಡ್ರಿ. ಮಾರ್ನಿಂಗ್ ಈಗ 5 ಗಂಟೆಗೆ ಅದ, ನಾವು ಬಂದೀವಿ ಸ್ಟೇಷನ್ಗೆ. ಮನುಷ್ಯರು ನೋಡ್ರಿ ಎಷ್ಟು ಜನ ಅದಾರ ಈಗ ನೋಡ್ರಿ, ತುಂಬ ಅಲ್ಲಿಂದ ಇಲ್ಲಿವರೆಗೂ. ಆಫೀಸ್ಗೆ ಹೋಗೋರು ಎಲ್ಲರೂ ಇಲ್ಲೇ ಅದಾರ. ಮೋಸ್ಟ್ಲಿ ಆಫೀಸ್ಗೆ ಹೋಗೋರು ಅಷ್ಟೇ ಅನ್ಸುತ್ತಲ್ಲ, ಇವರು ಕೆಲಸ ಮಾಡೋರು ಅದಾರ ನೋಡ್ರಿ. 4:30 ಎಲ್ಲ 5 ಗಂಟೆ ಆಯ್ತು. 5 ಗಂಟೆ ಆಯ್ತು ನೋಡ್ರಿ. ಅಲ್ಲಿಗ ಕಾಣತೈತಿ ಗೊತ್ತಿಲ್ಲ. ಎಷ್ಟು ಜನ ಅದಾರಿಪ್ಪ, ಅನಾಥ ಜನ ಅದಾರ. ಮಾರ್ನಿಂಗ್ ಮೆಷಿನಾಗ ಎದ್ದು ಕೂಡ ಎಷ್ಟು ಓಡ್ಕೋತ ಬರ್ತಾರೆ ನೋಡ್ರಿ ಅವ್ರು. ಯಪ್ಪ, ನಾ ಮುಂಬೈದು ವಿಚಿತ್ರ ಆತ ನೋಡಿ, ಹಿಂಗೆ ಸ್ಟೇಷನ್ ನೋಡಿ ಫಸ್ಟ್ ಟೈಮ್ ಅಲ್ಲ ನೋಡಿದ್ದು, ವಿಚಿತ್ರ ಆತ. ಇವ ಹೆಂಗೆ ಬಂದ ನೋಡ್ರಿ, ಫುಲ್ ಬೆವತಾನ. ಇಲ್ಲಿ ಲಗೇಜ್ ಎಲ್ಲ ಇಟ್ಟೀವಿ. ಬರಬೇಕಾದ್ರೆ 2 ಬ್ಯಾಗ್ ಇದ್ದು, ಈಗ ಹೋಗ್ಬೇಕಾದ್ರೆ 5 ಲಗೇಜ್ ಅದಾವೆ ನೋಡ್ರಿ. ಇಲ್ಲಿ ನಾವು ಬ್ಯಾಗ್ ಇಟ್ಟೀವಿ, ನಾನು ಇಲ್ಲಿ ನಿಂತೀನಿ, ಅಲ್ಲಿ ಹೋಗಿ ಕೂತಾರ ಅವ್ರು ಮಾವ ಮತ್ತು ಅವ್ರು ಅಲ್ಲಿ ಹೋಗಿ ಕೂತಾರ ನೋಡ್ರಿ. ಇಲ್ಲಿ 5 ಐ ಥಿಂಕ್ ಎಷ್ಟು ಗಂಟೆ ಆದ್ರಿಪ್ಪ, ಇಲ್ಲಿ 5 ಗಂಟೆ ಮೇಲೆ ಆಗಿರ್ಬೋದು. ಎಷ್ಟು ಜನ ಅದಾರ ನೋಡಿ ಸ್ಟೇಷನ್ ಒಳಗೆ. ನೋಡಿದ್ರಿ ಯಪ್ಪ, ನಮ್ಮ ಊರ ಕಡೆ ಹಿಂಗೆ ಯಾರೂ ಇರಲ್ರಿ, ಒಂದು ಹುಳ ಸದ್ಯಕ್ಕೆ ಇರೋದಿಲ್ರಿ. ಸ್ಟೇಷನ್ ಫುಲ್ ಖಾಲಿ ಹೊಡಿತಿರ್ತೈತಿ. ಇಲ್ಲಿ ನೆಶಿನಾಗ 4 ಗಂಟೆಯಾಗ ಚಾಲು ಹೋಗ್ತೈತೆ ನೋಡ್ರಿ. ಇಷ್ಟು ಮಂದಿ ಓಡಾಡ್ತಾರಾಗ ಫುಲ್ ಎಂಡ್ವರೆಗೆ ನೋಡ್ರಿ. ಅಲ್ಲಿ ಮುಂಬೈ ಒಂಥರ ವಿಚಿತ್ರ ಲೈಫ್ ಐತಿ. ಏನ್ರಿ ಕೆಲ್ಸಕ್ಕೆ ಅನಾಥ ಬಡ್ಕೋತಾರೆ ಇಲ್ಲಿ. ಜಲ್ದಿ 4 ಗಂಟೆ ಅಂದ್ರೆ ಎಲ್ಲರ ಮನೆಗೆ ಎದ್ದು ಅವ್ರ ಮಕ್ಕಳಿಗೆ ಮತ್ತು ಅವ್ರ ಹಸ್ಬೆಂಡ್ಗಳಿಗೆ ಡಬ್ಬಿ ಮಾಡ್ಕೊಡ್ತಾರೆ ಇಲ್ಲಿ. ಈಗ ನಾವು ಬಂದೀವಿ ಪುನಾಕ ಸ್ಟೇಷನ್ಗೆ. ಭಾಳ ಜಲ್ದಿ ರೀಚ್ ಆದ್ವಿ, ಹೊಟ್ಟೆ ಸಿಲ್ಕತ್ರ. ಸೊ ಇಲ್ಲಿ ನಾವು ಒಂದೇ ಸಾಕು ಬಿಡು, ವಡಾಪಾವ್ ತೊಗೊಂಡ್ವಿ ನಾಷ್ಟಕ್ಕೆ. ಹೊಟ್ಟೆ ಎಷ್ಟು ಆಯ್ತು, ಅದಕ್ಕೆ ಇಲ್ಲೇ ಪುನಾದಾಗ ನಿಂತಿತ್ತು ವಡಾಪಾವ್ ತೊಗೊಂಡ್ವಿ ನೋಡ್ರಿ. ನೋಡಿದ್ರಿ, ಇಲ್ಲೇ ನಿಂತೀವಿ, ಜಲ್ದಿ ಬಂದೈತಿ. ನಾವು ಇಲ್ಲಿ ಇದು ಇಂಟರ್ಸಿಟಿ ಅಲ್ಲ, ಇಂಟರ್ಸಿಟಿ ಇದ್ರಾಗ ಟ್ರೈನ್ದಾಗ ಬಂದೀವಿ. ಏನು ಗೊತ್ತ್ರಿ, ಇನ್ನೊಂದು ನಾವು ಮುಂಬೈಲಿಂದ ಪುನಾಕ್ ಬರ್ಬೇಕಾದ್ರೆ ಯಾವುದದು ಇಂದ್ರಾಯಣಿಗೆ ಬಂದೀವ್ರಿ. ಇಲ್ಲಿಂದ ಬರೋಣ ಚೇಂಜ್ ಆಗತ್ತಂತ. ಇಲ್ಲಿ ಹೆಸರು ಚೇಂಜ್ ಆಗತ್ತೆ. ಹೆಸರು ಚೇಂಜ್ ಆಗುತ್ತೆ. ಅಲ್ಲಿಂದ ಇಂದ್ರಾಯಣಿ, ಇಲ್ಲಿಂದ ಇಂಟರ್ಸಿಟಿ. ಸುಮ್ಮ ಒಂದೇ ಮಾಡ್ಬೇಕಿಲ್ರಿ, ನಾವು 2 ಸಲ ಬುಕ್ ಮಾಡ್ಬೇಕು ನಾವು ಟಿಕೆಟ್. ಮತ್ತೆ ಅದು ಕನ್ಫ್ಯೂಷನ್ ಮಾಡ್ಕೋಬೇಕು, ಇದು ಯಾವ್ದು ಅದು ಯಾವ್ದು ಅಂತೇಳಿ. ಹುಚ್ಚರಂಗ್ ಮಾಡ್ತಾರೆ ನೋಡ್ರಿ, ಹುಚ್ಚರಾಟ. ಅದೇ ರೀ, ಅದು ಬರ್ಬೇಕಾದ್ರೆ
ಇದೈತಲ್ಲ ಯಾವ್ದು ಒಂದೇ ಭಾರತ್ ಹೆಂಗೈತಿ ಇದು ನೋಡ್ರಿ ಹೆಂಗೈತಿ. ಅದೇ ಸೀಟ್ ಚೇಂಜ್ ಅದಾವ ಈ ಕಡೆ ಆಜು ಬಾಜು ಕೂಡು ಅದಾವ ಹಿಂಗತ್ತೆ. ಹಿಂಗ ಎದ್ರ ಬದ್ರ ಇರಬಾರ್ದು. ಎದ್ರ ಬದ್ರ ಇದ್ರೆ ಒಂಥರ ಕಂಫರ್ಟಬಲ್ ಇರೋದಿಲ್ಲ. ಹೌದು. ಸುಮ್ಮ ಆ ಕಡೆ ಒಬ್ರು ನೋಡೋಕೊಳ್ಳೋದ್ರೆ ಚಲೋ ಇರ್ತೈತಿ. ಎದ್ರ ಬದ್ರನ ಒಬ್ಬರ ಮುಖ ಒಬ್ರು ಹುಚ್ಚರ ನೋಡೋದು ಕೊಡ್ಬೇಕಾಗತ್ತೆ. ಅದೇ ರೀ. ಎರಡು ಪುತ್ರ ಹತ್ರ ಆಟನೇ ಮುಗಿದ ನೋಡೋದು. ಪಾಪಿ ಅಣ್ಣದಾಗೈತ್ ನೋಡ್ರಿ ಅಲ್ಲಿ ಅವ್ನ ಸೀಟ್ ಆಕ್ಚುಲಿ ಇಲ್ಲೇ ಇತ್ರಿ. ಇಲ್ಲಿ ಇಂಥವ್ರಲ್ರಿ ಇಂಥವ್ರು ಬಂದು ಹಿಡ್ಕೋತಾರ. ಏನ್ ಮಾಡ್ಬೇಕ್ರಿ ಮತ್ತ ಅದಕ್ಕ ಅಲ್ಲೋಗ ನನ್ ಸಂಬಂಧ ಅಲ್ಲೋಗ ಕೂತಾರಿ ಅಣ್ಣ. ಆಯ್ತು ನೋಡ್ರಿ ಸತ್ತಿತ್ತೇವ್ರಿಪ್ಪ ಹೊಟ್ಟೆ ಆಗೈತಿ. ವಡಾಪಾವ್ ಹೆಂಗೈತಿ? ಓಕೆ ಓಕೆ. ಇಲ್ಲಿ ಮತ್ತು ನಾವು ಸ್ಯಾಂಡ್ವಿಚ್ ತೊಗೊಂಡ್ವಿ 80 ರೂಪಾಯಿ ಅಂತ್ರಿ ಇದಕ್ಕೇನ. ನೋಡೋಣ ಹೆಂಗೈತೆ ಅಂತ ಹೇಳಿ ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡ ಓಪನ್ ಮಾಡೋದು ಓಪನ್ ಮಾಡಿ ಹೆಂಗೈತಿ ನೋಡೋಣ ತಿನ್ನೋಣಂತ. ಈಗ ಬಿಡ್ತೀರಿ ಟ್ರೈನ್ ಪುನಾಲಿಂದ. ಹೆಂಗೆ ಪ್ಯಾಕ್ ಮಾಡಿ ಕೊಟ್ಟಾರ ನೋಡ್ರಿ, ಮಸ್ತ್ ಪ್ಯಾಕ್ ಮಾಡಿ ಕೊಟ್ಟಾರ ಫುಲ್. ಸಾಸ್ ಹಾಕ್ಬೇಕು ಹಿಡ್ಕೊ ನಿಂದಿರಿಪ್ಪ. ನೋಡ್ರಿ ಎಷ್ಟು ಚಂದ ಸ್ಯಾಂಡ್ವಿಚ್ ಇತ್ತು. ಚಿತ್ರಾನ್ನ ಮಾಡ್ಬಿಟ್ಲ ಅದಕ್ಕೆ ಎತ್ತಿ ತಿನ್ನಾಕ ಬರೋವಲ್ತ್ರಿ. ಏನ್ ಮಾಡ್ಬೇಕು? ಅಯ್ಯೋ ದೇವ್ರಿ, ದೊಡ್ಡ ಹಿಡಿದು ತಿರುಗಿ ಬಿಟ್ಟ ಚಿತ್ರಾನ್ನ ಮಾಡ್ದಂಗ ಮಾಡಲ್ಲ ಅದಕ್ಕೆ. ನೋಡ್ರಿ ಇಲ್ಲಿ ಟ್ರೇನ್ದಾಗ ಮಾರಾಕ್ ತೊಗೊಂಬಂದಾರ ಇವ್ರು. ಎಷ್ಟು ಚಂದ ಜೋತ ಹಾಕ್ಯಾರ ನೋಡಿ ನಮ್ಮ ಮುಂದೆ ತಗೋರಿ ಅಂತ ಹೇಳಿ. ಈ ಕಡೆ ಇಯರಿಂಗ್ಸ್ ಅದಾವು ಮಸ್ತ್, ಅದ್ರಷ್ಟೇನು ಸರಿ ಇಲ್ಲ. ಈ ಟೈಪ್ ಅದಾವು. ವಿನ್ಯಾರ ಹಾಕೋತಾರಿಪ್ಪ. ನಾ ಸಣ್ಣ ಚಂದ ಕಾಣೋದು ಇಲ್ಲ ನೋಡ್ಬೇಕು. ಸೊಲಾಪುರ ಸ್ಟೇಷನ್ಗೆ ಬಂದು ಇಳಿದ್ವಿ ರೀ. ಇಳಿದು ಈಗ ಬಸ್ ಹಿಡ್ಕೊಂಡಿವಿ ಬಿಜಾಪುರದ. ಕರೆ ಹೇಳ್ಬೇಕಂದ್ರೆ ನಾವು ಟ್ರೈನಿಗೆ ಹೋಗ್ಬೇಕಿತ್ತು. ಭಾಳ ಲೇಟ್ ಐತದ, 3 ಗಂಟೆಗೆ ಐತಿ, 3:30 ಮ್ಯಾಗ ಐತಿ. ಅದಕ್ಕೆ ನಾವು ಬ್ಯಾಡ ಅಂಥೇಳಿ ಬಸ್ಸಿಗೆ ಹೊಂಟೀವಿ, ಕರ್ನಾಟಕ ಬಸ್ಸಿಗೆ. ಇಲ್ಲಿ ಕುರ್ಕುರ್ ತಿನ್ಕೋತ ಕೂತೀವಿ ರೀ. ಹೊಟ್ಟೆ ಹಸಿವು ಆಗೈತೆ ಅಂಥೇಳಿ ಚಪಾತಿ ಮಾಡಿಕೊಟ್ಟಾರ. ಬಟ್ ಇಲ್ಲಿ ತಿನ್ನಕ್ಕೆ ಜಾಗನೇ ಇಲ್ಲ. ಎಲ್ಲೋ ಸ್ಟಾಪ್ ಮಾಡ್ತಾರಂತೆ ಊಟಕ್ಕೆ. ಅಲ್ಲಿ ನೋಡ್ತೀವಿ, ಅಲ್ಲಿ ಏನೋ ಸ್ಟಾಪ್ ಮಾಡಿದ್ರೆ ತಿಂತೀವಿ. ಕುರ್ಕುರಿ 2 ದಿನ ಆದ್ರೂ ತಿಂದೇ ಇಲ್ರಿ ನಾ. ಅಲ್ಲಿ ಮಾಡಿದೆ ಒಟ್ಟು. ಇಲ್ಲಿ ನೋಡ್ರಿಪ್ಪ ಮಕ್ಕೊಂಡಿನಿ. ಇಲ್ಲಿ ಊಟಕ್ಕೆ ನಿಂದ್ರಿಸ್ಯಾರ ನೋಡ್ರಿ ಡಾಬಾ ಹತ್ರ. ಇಲ್ಲಿ 2 ಬಸ್ ನಿಂತಾವ. ಅಲ್ಲಿ ಡಾಬಾಗೆ ಇಳಿಸ್ಯಾರ ಊಟಕ್ಕೆ. ಡ್ರೈವರ್ ಮತ್ತು ಕಂಡಕ್ಟರ್ ಊಟಕ್ಕೆ ಹೋಗ್ಯಾರ. ನಾ ಅಂತೂ ಕುಂತೀನಿ. ನನಗಂತೂ ಸಾಕಾಗ್ಬಿಟ್ಟೈತ್ರಿಪ್ಪ, ಕಣ್ಣು ಮುಚ್ಚಾಗತ್ತಾವು. ಅದ್ರಾಗ ಒಂದು ಶೆಕೆ ಹತ್ತಿ ಬಿಟ್ಟೈತಿ ನನಗೆ. ಫುಲ್ ದಗ್ಗಿ ಐತಿ, ಶೆಕೆ ಆಗತ್ತೈತಿ. ಮೇಲೆ ಮಕ್ಕೊಂಬಿಟ್ರಿ ನೋಡ್ರಿ. ದಗಿ ಸೆಕಿ ಬೇರೆ ಬೇರೆನೆ. ಎರಡು ಒಂದ ಅಂದ್ರೆ ಆ ಲೆವೆಲ್ ಆಗೋದು ಅಂದಂಗಾತ. ನೋಡ್ರಿ ಎಕ್ಸ್ಪ್ಲೇನ್ ಮಾಡೋ ರೀತಿ ಎಷ್ಟು ಆಗ್ತಿರ್ಬೇಕು ವಿಚಾರ ಮಾಡ್ರಿ. ದಗಿ ಸೆಕಿ ನಿಮ್ಮ ಅಂತೂ ನನ್ನ ಜೊತೆ ಮಾತಾಡೋವಲ್ಲ ರೀ, ಮೊಬೈಲ್ ನೋಡ್ಕೋತ ಕೂತಾನ. ಏನಾಗತ್ತಿತ್ತು ದಗಿ ಸೆಕಿ ಅದ್ರಾಗ ಪ್ಯಾಂಟ್ ಹಾಕೊಂಡಿವ್ರಿ, ಟ್ರ್ಯಾಕ್ ಶೂಟ್ ಪ್ಯಾಂಟ್. ಇವಾಗ ಜೀನ್ಸ್ ಪ್ಯಾಂಟ್ ಹಾಕೊಂಬಂದ ಇಂಥವ್ರಾಗ. ಮತ್ತು ಮ್ಯಾಗ ಇದು ಹುಡಿ ಹಾಕೊಂಬಂದ. ನಾ ಅದಕ್ಕೆ ಹುಡಿ ಬ್ಯಾಗ್ದಾಗ ಇಟ್ಟು ಬಂದಿದ್ದೇವೆ. ಆರಾಮ್ ತಣ್ಣಗೆ ಬಂದಿನಿ ನೋಡ್ರಿ ಟ್ರೈನ್ದಾಗ ಬರೋ ಮುಂಚಕ. ಈಗ ಬಸ್ದಾಗ ಬಿಸಿಲು ಬರ್ತಾರೆ, ಸ್ವಲ್ಪ ಶೆಕೆ ಹಾಂ ಮುಡ್ತಿದ್ದೇವಲ್ಲ. ಇಲ್ಲಿ ಊಟಕ್ಕೆ ನಿಂದ್ರಿಸ್ಯಾರ್ರಿ ಅದಕ್ಕೆ ರೀ. ಇಲ್ಲಾಂತ ರೀ ಅರ್ಧ ದಾರಿಗೆ ಹೋಗಿ ಮುಡ್ತಿದ್ವಿ. ಮನ್ಯಾಗ ಹೋಗಿ ಮುಕ್ಕೋತೀವಿ ನಾನು. 4 ಗಂಟೆಗೆ ಏನು 4:15 ಈಗ 5 ಗಂಟೆ ಹೋದ್ನಂದ್ರೆ ಮನೆಗೆ ಸೀದಾ ಜಳಕ ಮಾಡ್ತೀನಿ ರೀ. ಜಳಕ ಮಾಡಿ ಮಕ್ಕೊಂಬಿಡ್ತೀನಿ. ಎಟ್ರಿ ಒಂದು ಮುಂಜಾನೆ ಕೂತೀವಿ, ಇನ್ನಾದರೂ ಕೂತೀವಿ. ಒಂದಿಟ್ಟು ಬೆನ್ನು ಹಿಂಗೆ ಲಕ್ ಮುರಿದಾಗ ಮಕ್ಕ ಬಾಡೋಗ್ಯಾವ ನೋಡ್ರಿ. ನಮ್ಮದು ನೋಡ್ರಿ, ನಂದು ನೋಡ್ರಿ ಮಕ್ಕ ಬಾಡೋಗೈತಿ. ಈಗಿದ್ವಿ ನಾವು ಬಿಜಾಪುರದಾಗ. ಚಿಕನ್ ಅಂಗಡಿ ಕಾಣ್ತ ನೋಡ್ರಿ ನಿಮ್ಗೆ. ಈಗ ಬಿಜಾಪುರ ಅಲ್ಲಿ ಬಂಜಾರ ಕ್ರಾಸ್ ಕಡೆ ಇವಾಗ ನಮ್ಮ ಮನೆಗೆ ಹೋಗ್ತೀವಿ. ಬ್ಯಾಗ್ ತೆಗಿಲಿಕ್ಕತ್ತಾನ ಒಂದೊಂದೇ. ಈಗ ನೋಡ್ರಿ ಇದಂತೂ ತುಂಬೈತಿ, ಫುಲ್ಲು ತುಂಬಿಟ್ಟೈತಿ. ಹಿಡಿದು ಬಂದು ನೋಡ್ರಿ ಇಂತ ನಮ್ಮ ಊರಿಗೆ ಬಂದ್ವಿ. ಇವತ್ತು ಬುಧವಾರ ಮಾರ್ಕೆಟ್ ಐತಿ, ಫುಲ್ ಗದ್ಲೈತಿ. ನಾನು ನೋಡ್ರಿ ಹೆಂಗೆ ಬರತ್ತೀನಿ. ಇಲ್ಲೊಂದು ಬ್ಯಾಗ್, ಹಿಂದೊಂದು ಈ ದೊಡ್ಡ ಬ್ಯಾಗ್ ಬರತ್ತಾವ. ಏನು ಮಾಡಿದ್ರಿ? ರಗಡ ಹೋತ್ರಿಪ್ಪ, ರಗಡ ಹೋತು. ಯಾವಾಗ ಮನೆಗೆ ಹೋಗಿ ಜಾಕ ಮಾಡ್ತೀವಿ ಅನ್ಸಾರತ್ತೆ ನನಗತ್ರ.
ಬುಧವಾರ ಮಾರ್ಕೆಟ್ ಅದ್ರೊಳಗೆ ಗದ್ಲೊಂದೈತೆ ನಾವು ಬಂದಿವ್ರಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಚಾಗಿ ಕುಡಿದು ಸ್ವಲ್ಪ ಹೊತ್ತು ಕುಂತು ಇವತ್ತು ತುಳಸಿ ಪೂಜೆ ಐತ್ರಿ ಅದ್ರ ಪ್ರಿಪ್ರೇಷನ್ ನಡೆಸೀವಿ ಮನೆಯೊಳಗೆ ಇವ ನೋಡ್ರಿ ಮುಕ್ಕೊಂಬಿಟ್ಟಾನ ಬಂದ ಕೂಡೇನ ಇನ್ನೂ ಬ್ಯಾಗ್ ಹಾಗೆ ಅದಾವು ತೆಗ್ದೇಲಿ ಓಪನ್ ಮಾಡೇ ಇಲ್ಲ ನಮಗೆ ಎಷ್ಟು ಬೇಕಷ್ಟೇ ತೊಗೊಂಡೀವಿ ನಾಳೆ ಎಲ್ಲ ತೊಳೆದು ಹಾಕಿಬಿಡ್ತೀನಿ ಬಟ್ಟೆ ಸೊ ಅದಕ್ಕೇನು ತೆಗ್ದಿಲ್ಲ ನಾಳೆ ತೆಗಿಬೇಕು ಅಂದ್ಕೊಂಡಿನಿ ಇವತ್ತೇನು ತೆಗ್ದಿಲ್ಲ ಡಿಸ್ಟರ್ಬ್ ಮಾಡೋದು ಬ್ಯಾಡ್ರಿ ಪಾಪ ಇನ್ನೂ ಅಲ್ಲೇ ಇದ್ದು ಬ್ಯಾಗ್ ಇಲ್ಲಿ ನೋಡ್ರಿ ರೆಡಿ ಮಾಡ್ಕೊಂಡಿನಿ ಹೂವು ಪುಣ್ಸಿದೆ ಈಗ ಜಸ್ಟ್ ಅಜ್ಜಿ ಇವತ್ತು ಮಾರ್ಕೆಟ್ ಇತ್ತಲ್ರಿ ಬುಧವಾರ ಮಾರ್ಕೆಟ್ ಹೂವು ತೊಗೊಂಬಂದಿದ್ರು ಅಜ್ಜಿ ಕುಲ್ಲ ಹೂವು ಅವ್ನು ಪೋಣ್ಸಿದೆ ಕೂತ್ಕೊಂಡು ನಾನು ಅಜ್ಜಿ ಇವತ್ತು ತುಳಸಿ ಪೂಜೆ ಅಲ್ರಿ ಎಲ್ಲ ತೊಗೊಂಡಾರ ಈಗ ಇಲ್ಲೆಲ್ಲ ಸ್ವಚ್ಛ ಮಾಡ್ಬೇಕ್ರಿ ನಾನು ಇಲ್ಲೆಲ್ಲ ಕ್ಲೀನ್ ಮಾಡ್ಬೇಕು ಇದು ತೆಗೆದು ಆ ಕಡೆ ಇಡ್ಬೇಕು ಇದನ್ನು ಸ್ಕೂಟಿ ಎತ್ತಿ ಹೊರಗೆ ಇಡ್ಬೇಕು ಎತ್ತಂದ್ರೇನು ತೊಗೊಂಡು ಹೊರಗೆ ಇಡ್ಬೇಕು ಅಷ್ಟೇ ರೀ ಮಸ್ತ್ ರಂಗೋಲಿ ಹಾಕತ್ತ ನೋಡ್ರಿ ಕೀಲಿ ಬಣ್ಣ ತಂದ್ರಿ ತುಳಸಿ ಪೂಜೆ ಇನ್ನೂ ಆಗ್ಲಿಕ್ಕತ್ತದ್ರಿ ಈಗ ರಂಗೋಲಿ ತೆಗದೆ 2 ದೀಪ ಹಚ್ಚೈತಿ ಇನ್ನೂ ಹಚ್ಚಿಲ್ರಿ ಎಲ್ಲ ಸೆಟ್ ಮಾಡಿಡಾಕತ್ತೀವ್ರಿ ಈಗ ಅಜ್ಜಿ ಆರತಿ ತೊಗೊಂಬಂದಿಟ್ರ ಈಗ ಹೂವಿನ ಹಾರ ಮತ್ತು ತಾಳಿ ಅವಕ್ಕೆಲ್ಲ ಡೆಕೋರೇಷನ್ ಮಾಡಿ ಸ್ವಲ್ಪ ಚಂದ ಮಾಡೋಣ ಅಂತ ಎಲ್ಲ ಚಂದ ಮಾಡೈತಲ್ರಿ ಇಷ್ಟ ಸಿಂಪಲ್ ಎಷ್ಟು ಚಂದ ಕಾಣತ್ತಲ್ರಿ ಹಾಂ ರೀ ತಗೊಂಬರ್ಲಿ ಹಾಂ ರೀ ನೋಡಿರಿ ನಾನೇ ಹೂವು ಕಟ್ಟೀನಿ ರೀ ನೀನೇ ಹೂವು ಕಟ್ಟಿ ಅದ್ರ ಹಾರ ಮಾಡಿ ಹಾಂ ಓಹೋ ಅಜ್ಜಿ ಹಿಡ್ಕೊಂಡ್ರೆ ನಾ ಪಟ ಮಾಡಿದೆ ತೆಳಗಿಂದ ಅಜ್ಜಿ ಮಾಡೋದಿದೆ ನಾ ಬರೀ ಪೊನ್ಸಿನ್ರಿ ಮತ್ತು ಫುಲ್ಲು ಮಾರ್ಕೆಟ್ ತುಂಬ ನೋಡಿದ್ರಲ್ಲ ಬರ್ಬೇಕಾದ್ರೆ ಮಸ್ತ್ ಚಂಡು ಕೊಂಡು ಎಲ್ಲ ಹಚ್ಚಿದ್ರಲ್ಲಿ ಚಂಡು ಕೊಂಡು ಎಲ್ಲಿ ನಡು ಇರ್ಬೇಕ್ರಿ ಎಲ್ಲಿ ಮುಂದೆ ಇಲ್ರಿ ಇನ್ನು ಸ್ವಲ್ಪ ಸರಸ್ ಕೃಷ್ಣ ಕೃಷ್ಣದ ಓ ತುಳಸಿ ಮದುವೆ ಮಾಡ್ಕೊಂಡಿರ್ತಾನಲ್ರಿ ಅವ ಕೃಷ್ಣ ಅದಕ್ಕೆ ರೀ ಇದು ತಾಳಿ ಹಾಕ ಎರಡು ಇದ್ರದ್ದು ಅವು ಎರಡು ತಂಗಿ ಅದಾವಲ್ಲ ಎಲ್ರಿ ಇಲ್ರಿ ಗಂಟು ಕಟ್ಟಿ ಹಿಂಗೆ ಹಾಕಿ ಬಿಡು ಇಲ್ಲಿ ಹಿಂಗೆ ಹಾಕ್ರಿ ಅಜ್ಜಿ ಇಲ್ಲೇ ಕಟ್ರಿ ಈ ಕಡೆ ಅದೇನು ಏನು ಬಂದಿದ್ದೇನೆ ಬೆಟ್ಟದ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಗಿಡ ಏನು ಅಲ್ಲಿ ಚುಚ್ಚಿ ಬಿಡ್ಬೇಕಲ್ಲ ಅದ್ರೊಳಗೆ ಫಸ್ಟ್ ಟೈಮ್ ನಂದು ತುಳಸಿ ಲಗ್ನ ಮಾಡಾಕತ್ತಿದ್ದು ಅಂದ್ರ ಅಲ್ಲಿ ಮಾಡ್ತಿರ್ಲಿಲ್ಲ ನಮ್ಮ ಮಮ್ಮಿ ಮನೆಗೆ ನಾ ಹಾಕತ್ತಿದ್ ಮದುವೆ ಆದ ನಂತರ ಫಸ್ಟ್ ಟೈಮ್ ನಾತಿನ ನಾ ಇಲ್ಲಿ ಹಂಗಂದೆ ಏ ನಿನ್ ಸಂಬಂಧ ನೋಡಿದ್ದು ಹಾರಿ ಬಿಡ್ತು ಹೌದವ ನನ್ನ ಸಂಬಂಧ ಹಾರ್ತ ಮತ್ತ ನೀ ಯಾಕೆ ಮಾತಾಡ್ಸಿದಿ ಓಹೋ ತಪ್ಪರದ ಈಗ ಇದು ಮಾಡಿದ ತಪ್ಪ ಮತ್ತ ನೀನು ಮತ್ ಮಾತಾಡ್ಸಿದಕ್ಕ ಅದಕ್ಕ ಹೋಗ್ತದೆ ಆಯ್ತು ಬಿಡಪ್ಪ ಹಿಂಗೆ ಮಾತಾಡ್ಸಲ್ಲ ಹಚ್ಚ ನಿಂದಲ್ ಅದು ಕೈ ಅಳಿಗಾಡ್ತಿರ್ತೈತಿ ಯಾಕೆ ಹೇಳ್ತೈತಿ ಕುಡ್ದೇನೆ ನೋಡ ಹೇ ನೀನು ನೋಡ್ಬೇಕಾ ಟ್ರೈ ಮಾಡು ಅರ್ಧ ಮಂದಿ ನೀನು ಮಾಡ್ಯಾರ ಈಗ ಹಾಡಾಡ್ತಾಳ್ರಿ ಮಸ್ತ್ ಹಾಡಕ್ ಬರಲ್ಲ ನಾ ಹೇಳಿನ್ ಬರೀ ಆಯ್ತು ಮದ್ವಿ ಪಳ ರೆಡಿ ಆಯ್ತಾ ಈಗ ಕೊಡೋನು ಅಜ್ಜಿ ಅಲ್ಲಿ ಹಲ್ವಾ ಕೊಟ್ರಿ ನೋಡ್ರಿ ತಗೋರಿ ನೀವ ಕೊಡ್ರಿ ನೋಡ್ರಿ ಬಾರ ಸಂಪು ಕೊಡ್ತೀನಿ ಅವ್ರ ಮನೆ ಕಡೆ ನೋಡ್ರಿ ಹೆಂಗೆ ಮಾಡ್ಯಾರ ತುಳಸಿ ಪೂಜೆ ಇಷ್ಟೇ ಚಂದ ಮಾಡ್ಯಾರಾಗ ಅವರು ಮಾಡ್ಯಾರ ಚಂದ ಹಿಂಗೆ ಅಲ್ಲೇ ಸಿಂಪಲ್ ಆಗಿ ನೋಡ್ರಿ ಎಷ್ಟು ಚಂದಾಗಿ ಪಳಾರ್ ಕೊಡ ಹಾಕ್ಲಿ ನೋಡ್ರಿ ಈಗಿನ ಪ್ರತೀಕ್ಷಾ ಹಾಯ್ ಏ ಸಂಪು ಕರ್ಯಾತಾರ ಅಜ್ಜಿ ನೋಡ್ರಿ ಡ್ರೆಸ್ ಇಬ್ರು ಸೇಮ್ ತೊಗೊಂಡಾರ ನೋಡ್ರಿ ಎಷ್ಟು ಚಂದ ಮಾಡ್ಯಾರ ಅವ್ರ ಮನೆ ಮುಂದೆ ಚಂದ ಗಿಡ ಹಚ್ಚಾರ ಇವ್ರು ನೋಡ್ರಿ ಚುಮರಿ ತೊಗೊಂಬಂದ್ರ ಇಬ್ರು ಬಾ ನಡಿ ಅವು ಸಂಪು ಹೆಂಗ್ ನಿಂತಾಳ ನೋಡ್ರಿ ಸಂಪು ಒಳಗ ತಗೋ ಏ ಬಾರ ಇಲ್ಲಿ ಇದು ಹಚ್ಚ ಬಾ ಸಂಪು ತಗೊಂಡ್ ಹೋಗಿ ಬೆಳಗ ನೋಡ್ರಿ
ಪಟಾಕಿ ತಂದಾರ ಅವರು ಮಸ್ತ್ ಹಾಡ್ಸಾತಾರ. ಪ್ರತ್ಯಕ್ಷ ನೋಡ್ರಿ ಇಲ್ಲಿ ಹೆಂಗ ಹಚ್ಚಕತ್ತ. ಅಯ್ಯ ಅಂಜಿದ್ಲಕ್ಕಿ. ನಾವು ಪಟಾಕಿ ಎಲ್ಲ ಖಾಲಿ ಮಾಡಿ ಹೋಗ್ಬಿಟ್ಟಾರಿ ನಮ್ಮ ತಮ್ಮಗಳು. ಅವಾಗ ಬಂದಿದ್ವಲ್ರಿ ಹಾರಿಸ್ಬಿಟ್ಟು ಅಷ್ಟು ಬರೀ ನಮ್ಮ ತಮ್ಮ ಆಟೋಮಾಮ್ ಅಷ್ಟೇ ತೊಗೊಂಡು ಹೋಗ್ಬಿಟ್ಟಾನ್ರಿ. ಅವು ಹಾರ್ಸಕ್ಕೆ ಬರಲ್ಲರಿ, ಅದಕ್ಕೆ ಇಲ್ಲಿ ಸೌಂಡ್ ಆಗತ್ತಂತೆ ನಾವು ತೊಗೊಂಡು ಹೋಗ್ಯಾನ. ತುಳಸಿ ಪೂಜೆಗೆ ಇವ ಮಣ್ಗಂಡು ಹರಿಸ್ತಾನೆ ರೀ ಅಲ್ಲಿ ಊರ್ದಾಗ. ಮಾವ ಕೊಡೋಕೆ ಹೊಂಟೋಡ್ರಿಕಿ. ನಾನು ಸ್ವಲ್ಪ ಎಲ್ಲರಿಗೂ ಕೊಟ್ಟು ಬರ್ತೀನಿ ಅಂತ್ರಿ. ಸೊ ಈ ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಅಂತ. ಐ ಹೋಪ್ ನಿಮಗೆ ಈ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ನಾನು ನೆಕ್ಸ್ಟ್ ಲಾಗ್ದಾಗ ಸಿಗ್ತೀನಿ ಅಂತ. ಬಾಯ್.